ಮಂಗಳೂರಿನ ಮೊಂಟೆ ಪದವಿನಲ್ಲಿ ನಡೆದಿರುವಂತಹ ಒಂದು ದುರಂತದಲ್ಲಿ 2 ಜೀವಗಳು ಬಲಿಯಾಗಿದೆ. ಮಲಗಿದ್ದಲ್ಲೇ ಜೀವವನ್ನ ಬಿಟ್ಟಿದ್ದಾರೆ ಅಜ್ಜಿ ಹಾಗೂ ಮೊಮ್ಮಗ. ಸಾವಿನ ಸುಳಿವೇ ಇಲ್ಲದೆ ಈ ಕುಟುಂಬ ಮಲಗಿತ್ತು. 6 ಜನ ಇದ್ದಂತಹ ಕುಟುಂಬ. ಅಜ್ಜಿ ಪ್ರೇಮ, ಮೊಮ್ಮಗ ಆರ್ಯನ್ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ತಾತ ಕಾಂತಪ್ಪ ಪೂಜಾರಿ ಅವರ ಕಾಲು ಮುರಿತಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಈ ಇಬ್ಬರು ಮಕ್ಕಳ ತಂದೆ ಸೀತಾರಾಮ್ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಸಾವು ಬದುಕಿನ ನಡುವೆ ತಾಯಿ ಅಶ್ವಿನಿ ಹಾಗೂ 2 ವರ್ಷದ ಮಗು ಆರುಷ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇಬ್ಬರ ರಕ್ಷಣೆಗಾಗಿ ನಿರಂತರವಾಗಿ ಕಾರ್ಯಾಚರಣೆಗಳು ಮುಂದುವರೆದಿದೆ. 2 ಜೀವಗಳು ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದೆ. ಇನ್ನಿಬ್ಬರ ರಕ್ಷಣೆಗಾಗಿ NDRF ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಕೂಡ ಬಹಳಷ್ಟು ಸವಾಲಿದೆ ಈ ಕಾರ್ಯಾಚರಣೆಗೆ. ಅದರ ಮಧ್ಯೆಯೂ ಕೂಡ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಸತತವಾಗಿ ರಕ್ಷಣೆಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಈಗ ಮಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಮಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಗುಡ್ಡ ಕುಸಿತದ ಘಟನೆಗಳು ಆಗಿದೆ. ಹೀಗಾಗಿ ಉಸ್ತುವಾರಿ ಸಚಿವರು ಈಗ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ಗುಡ್ಡ ಕುಸಿತದಿಂದ ಅಜ್ಜಿ ಹಾಗೂ ಮೊಮ್ಮಗ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದುಗೊಳಿಸಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಲ್ಯಾಂಡ್ ಸ್ಲೈಡ್ ಇಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ, ಮುಂಜಾಗ್ರತೆ ಕ್ರಮಗಳು ತಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತೇನೆ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಈಗ ಇಲ್ಲಿಂದ ಹೊರಟಿದ್ದಾರೆ. ನಾವು ಅಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ಮತ್ತು ಸಂಜೆ ಸಭೆಯನ್ನು ಮಾಡಿ ಬೇರೆ ಇನ್ನೇನು ಕ್ರಮಗಳು ತಗೊಳ್ಬೇಕು, ಇನ್ನೇನು ನಾವು ಮುಂಜಾಗ್ರತೆ ತೀರ್ಮಾನಗಳು ಏನೇನು ತಗೊಳ್ಬೇಕು ಅದನ್ನು ಕೂಡ ನೋಡ್ತೀವಿ. ಆದರೆ ಈ ಪ್ರಕೃತಿ ವಿಕೋಪಗಳಾದಾಗ ನಾವು ಆ ಸನ್ನಿವೇಶಗಳು ನಾವು ಯಾರು ಎಲ್ಲವನ್ನು ಕೂಡ ನಮಗೆ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಆದರೂ ಕೂಡ ಮುಂದೆ ಇನ್ನೇನೇನು ಮಾಡಬೇಕು ಅಂತೇಳಿ ನಾನು ಇವತ್ತು ಹೋಗಿ ನಮ್ಮ ಎಲ್ಲ ಜಿಲ್ಲಾ ಆಡಳಿತದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅದನ್ನು ಕೂಡ ತೀರ್ಮಾನ ಮಾಡ್ತೀವಿ. ಪರಿಹಾರ ಏನಾದರೂ ಅದು ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಆಗಿ ಕೊಡ್ತೀವಿ. ಅದನ್ನು ಏನಿದೆ ಕಾನೂನಿನ ಪ್ರಕಾರ ಮತ್ತು ಸರ್ಕಾರದ ಮಟ್ಟದಿಂದ ಏನೇನು ಕೊಡಬೇಕು ಅದು ಖಂಡಿತ ಕೊಡ್ತೀವಿ. ಕಾಳಜಿ ಕೇಂದ್ರಗಳು ಅವರಿಗೆ ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವು ಎಲ್ಲೆಲ್ಲ ಅಗತ್ಯ ಇದೆ ಅದನ್ನು ಮಾಡೋದಕ್ಕೆ ಮೊದಲೇ ಆದೇಶ ಕೊಟ್ಟಿದ್ದೀವಿ. ಸೊ ಅದರಿಂದ ನಾನು ಇವತ್ತು ಹೋಗಿ ರಿವ್ಯೂ ಮಾಡ್ತೀನಿ. ಎಲ್ಲ ರಿವ್ಯೂ ಮಾಡಿಬಿಟ್ಟು ನಾನು ನೋಡ್ಬಿಟ್ಟು ನಾಳೆ ವಾಪಸ್ ಬರ್ತೀನಿ ಸಂಜೆಗೆ. ಆಯಿತಾ? ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಲ್ಯಾಂಡ್ ಸ್ಲೈಡ್ ಇಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ, ಮುಂಜಾಗ್ರತೆ ಕ್ರಮಗಳು ತಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತೇನೆ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.